ನಮಸ್ತೆ. ಅವರು ಹೋದ ಕಡೆ ನೋಡ್ತಾ ನಿಂತ್ಬಿಟ್ಟು ಅವನ ಮನಸ್ಸಿಗೆ ಏನೋ ಒಂದು ರೀತಿ ಬೇಸರ ಆಗಿತ್ತು. ಯಾಕಂತ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವರೆಲ್ಲರಿಗೂ ಯಾಕೆ ಸಹಾಯ ಮಾಡಿದೆ? ಸಾಮಾನ್ಯವಾಗಿ ಯಾರಿಗೂ ಮಾತನಾಡೋದಕ್ಕೆ ಇಷ್ಟಪಡೋದು ನನಗೆ ಏನಾಗಿದೆ? ಎಷ್ಟು ಯೋಚಿಸಿದ್ರೂ ಉತ್ತರ ಸಿಗಲಿಲ್ಲ. ಒಮ್ಮೆ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಹೋಗಿದ್ರು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ. ಸತ್ಯನ ಮನೆಯಲ್ಲಿ ಮನಸ್ವಿನ ಜಾಗೃತಿಯಿಂದ ಹಿಡಿದು ಹೊರಗೆ ಕರ್ಕೊಂಡು ಬಂದ್ಲು. ದಾರಿಯಲ್ಲಿ ಹೋಗ್ತಿದ್ದ ಆಟೋವನ್ನು ನಿಲ್ಲಿಸಿ ಅವರ ಮನೆ ವಿಳಾಸವನ್ನು ಹೇಳಿದ್ರು. ಮೂವರು ಕುಳಿತ ನಂತರ ಆಟೋ ಹೊರಡ್ತು. ಬಾಗಿಲಿನ ಗಂಟೆ ನಿರಂತರವಾಗಿ ಬಾರಿಸ್ತಿದ್ದಾಗ ಪೂಜೆಯಲ್ಲಿದ್ದ ಮಧ್ಯ ವಯಸ್ಸಿನ ಮಹಿಳೆ ಬೇಗ ದೇವರ ಮುಂದೆ ನಮಸ್ಕರಿಸಿ ಹೊರಗೆ ಬಂದು ಬಾಗಿಲನ್ನು ತೆರೆದ್ಲು. ತನ್ನ ಮುಂದೆ ಬುರ್ಖಾದಲ್ಲಿರೋ ಮೂವರನ್ನ ನೋಡಿ ಆಶ್ಚರ್ಯಪಟ್ಲು. ಆಕೆಗೆ ಹಿಂದಿ ಬರ್ತಿರ್ಲಿಲ್ಲ. ಬರದ ಹಿಂದಿಯಲ್ಲಿ ಏನೋ ಮಾತನಾಡಲು ಪ್ರಯತ್ನಿಸಿದ್ಲು. ಕ್ಯಾ ಆಪ್ ಕೌನ್ ಕಿದರ್? ಅಮ್ಮ, ನೀನು ಹಿಂದಿ ಸೀರಿಯಲ್ ಜ್ಞಾನನೆಲ್ಲ ನಮ್ಮ ಮೇಲೆ ತೋರಿಸ್ಬೇಡ. ಮಗಳ ಧ್ವನಿ ಕೇಳ್ತಿದ್ದಂತೆ ಆಶ್ಚರ್ಯಗೊಂಡು ಅಯ್ಯೋ ದೇವ್ರೇ ಅಂತ ಅಳೋದಕ್ಕೆ ಶುರು ಮಾಡಿದ್ರು. ಸತ್ಯ ತಕ್ಷಣ ಆಘಾತಗೊಂಡು ತಾಯಿ ಕಡೆ ಭಯದಿಂದ ನೋಡ್ತಿದ್ಲು. ಇವಳು ಯಾರನ್ನೋ ಮದುವೆ ಮಾಡಿಕೊಂಡು ಧರ್ಮ ಬದಲಾಯಿಸಿ ಬಂದಿದ್ದಾಳೆ. ಕನಿಷ್ಠ ನನಗೊಂದು ಮಾತು ಕೂಡ ಹೇಳಲಿಲ್ಲ. ದೇವ್ರೇ, ಮೊದಲೇ ಹೇಳಿದರೆ ನಾನೇ ಹತ್ತಿರ ನಿಂತು ಮದುವೆ ಮಾಡ್ತಿದ್ದೆ ಅಲ್ವಾ ದೇವ್ರೇ? ಇಷ್ಟು ವರ್ಷ ಯಾಕೆ ಮದುವೆ ಆಗ್ತಿಲ್ಲ ಅಂದರೆ ಇದಕ್ಕಾಗಿ ಏನೋ ದೇವ್ರೇ. ಅದರಲ್ಲೂ ಅತ್ತೆ ಮತ್ತು ನಾದ್ನಿಯನ್ನ ಮನೆ ಕರ್ಕೊಂಡು ಬಂದಿದ್ದಾಳೆ. ದೇವ್ರೇ, ನಾನೇನು ಮಾಡಲಿ ದೇವ್ರೇ? ನನ್ನ ಮಾತು ಕೇಳಲಿಲ್ಲ. ನಾನೇನು ಮಾಡಲಿ? ಅಮ್ಮ ಪ್ಲೀಸ್ ನಿಲ್ಲಿಸು ಈ ಗೋಳಾಟ. ಅಕ್ಕಪಕ್ಕದವ್ರು ಏನಾದರೂ ಅಂದ್ಕೊಳ್ತಾರೆ. ಅದಕ್ಕೆ ನಿನ್ನನ್ನು ಟಿ ವಿ ನೋಡಬೇಡ ಅನ್ನೋದು. ಇನ್ನೊಮ್ಮೆ ಆ ಕಸ ಸೀರಿಯಲ್ ನೋಡಿದ್ರೆ ಟಿ ವಿ ತೊಗೊಂಡು ಹೋಗಿ ಹೊರಗಡೆ ಎಸಿತೀನಿ. ಕಸದ ಬುಟ್ಟಿಯಲ್ಲಿ. ಮದುವೆ ಆಗಿದೆಯೋ ಇಲ್ವೋ? ಆಗಲೇ ನನ್ನ ಬೆದರಿಸ್ತಿದ್ದಾಳೆ. ದೇವ್ರೇ, ಅಯ್ಯೋ ಅಮ್ಮ ನಿಲ್ಲಿಸು ಅಂತ ಮುಂದೆ ಬಂದ ಶಕ್ತಿ. ಅವಳು ಶಕ್ತಿನ ನೋಡಿದ ತಕ್ಷಣ ಇನ್ನಷ್ಟು ಜೋರಾಗಿ ಅಳಲು ಶುರು ಮಾಡಿದ್ಲು. ತಮ್ಮನನ್ನು ಧರ್ಮ ಬದಲಾಯಿಸ್ಬಿಟ್ಟಿದ್ದಾಳೆ ದೇವ್ರೇ. ಒಬ್ಬನೇ ಒಬ್ಬ ಮಗ ದೇವ್ರೇ. ಸತ್ಯ ಜಾಗೃತಿಯಿಂದ ಮನಸ್ವಿಯನ್ನು ಸೋಫಾದ ಮೇಲೆ ಕೂರಿಸಿ ತಾಯಿಯ ಮಾತುಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಮೂವರ ಬುರ್ಖಾಗಳನ್ನು ತೆಗೆದು ಪಕ್ಕಕ್ಕಿಟ್ಲು. ಈಗ ಹೇಳು, ಯಾರ ಅತ್ತೆ, ಯಾರ ನಾದ್ನಿ ಅಂದ್ಲು ಮನಸ್ವಿಯನ್ನು ತೋರಿಸುತ್ತಾ. ಇವಳು ನಾದ್ನಿ. ಯಾಕಂದರೆ ನಾಳೆ ನಾನು ಮದುವೆ ಆದರೆ ಖಂಡಿತ ನನ್ನ ಗಂಡನಿಗೆ ಇವಳು ರಾಖಿ ಕಟ್ತಾಳೆ. ಅದಕ್ಕೆ ಮೂವರನ್ನು ನೋಡಿ ಅವರಮ್ಮ ಆಘಾತಗೊಂಡ್ಳು. ವಿಶೇಷವಾಗಿ ಮನಸ್ವಿಯನ್ನು. ಅಮ್ಮ ಮನು, ನೀನು ಅಂತ ಹತ್ತಿರ ಬಂದು ಆಕೆಯನ್ನು ಹಿಡಿದುಕೊಂಡ್ರು. ಮಗ ಮತ್ತು ಮಗಳ ಕಡೆ ನೋಡುತ್ತಾ, ಏನಮ್ಮ, ಏನಾಯಿತು ಮನುಗೆ? ಯಾಕೆ ನಿಮ್ಮ ಜೊತೆ ಇದ್ದಾಳೆ? ಅವಳ ಅತ್ತೆ ಮನೆಯವರೆಲ್ಲಿ? ನಿಜವಾಗಿಯೂ ಏನಾಯಿತು? ನೀವಿಬ್ಬರು ಯಾಕೆ ಅವಳ ಜೊತೆ ಬಂದಿದ್ದೀರಾ? ನಿಜವಾಗಿ ಅವಳ ಪರಿಸ್ಥಿತಿ ಏನು ಹೀಗಿದೆ? ಅಮ್ಮ ಮನು, ಏನಾಯ್ತು ಚಿನ್ನ ಅಂತ ಅವಳ ಮೈಯೆಲ್ಲ ಪ್ರೀತಿಯಿಂದ ಸವರಿದ್ರು. ಅವರ ಪ್ರೀತಿಗೆ ಮನುವಿನ ಕಣ್ಣುಗಳಲ್ಲಿ ನೀರು ಬಂತು. ಸತ್ಯ ಪ್ರೀತಿಯಿಂದ ಕಣ್ಣೀರು ಒರೆಸಿ, ಇನ್ನು ಸಾಕು, ಈ 4 ದಿನಗಳಲ್ಲಿ ಜೀವನಕ್ಕೆ ಸಾಕಾಗುವಷ್ಟು ಹತ್ತಿದೆಯಾ ಅಂದ್ಲು. ಶಕ್ತಿ ಕಡೆ ನೋಡಿ ಈ ಮೆಡಿಸಿನ್ಸ್ ತೊಗೊಂಡು ಬಾ ಅಂತ ಕಳಿಸಿದ್ಲು. ಶಕ್ತಿ ಹೊರಗೆ ಹೋಗ್ತಿದ್ದಂತೆ, ಅಮ್ಮ 1-2 ನಿಮಿಷ ತಾಳ್ಮೆಯಿಂದಿರು, ಈಗಲೇ ಬರ್ತೀನಿ ಅಂತ ತನ್ನ ರೂಮಿಗೆ ಹೋದ್ಲು. ತನ್ನ ರೂಮಿಗೆ ಬಂದ ಸತ್ಯ ಒಮ್ಮೆ ಎಲ್ಲವನ್ನ ಸುತ್ತಲೂ ನೋಡಿ ತಕ್ಷಣ ಮನಸ್ವಿ ಇರೋದಕ್ಕೆ ಏರ್ಪಾಡುಗಳನ್ನು ಮಾಡಿದ್ಲು. ಅವಳ ರೂಮು ವಿಶಾಲವಾಗಿದ್ದು 5-6 ಜನ ಸುಲಭವಾಗಿರ್ಬೋದು. ತಕ್ಷಣ ಸ್ಟೋರ್ ರೂಮ್ನಲ್ಲಿರೋ ಎಕ್ಸ್ಟ್ರಾ ಬೆಡ್ಡನ್ನು ತೆಗೆದು ರೂಮ್ನಲ್ಲಿ ಹಾಕಿ ತನ್ನ ಶೆಲ್ಫ್ಗಳಲ್ಲಿ ಒಂದನ್ನು ಖಾಲಿ ಮಾಡಿ ಅವಳಿಗಾಗಿಟ್ಲು. ವಿಶಾಲವಾದ ಕಿಟಕಿ ಹತ್ತಿರ ಅವಳ ಬೆಡ್ ವ್ಯವಸ್ಥೆ ಮಾಡಿ ಕಿಟಕಿಯ ಪರದೆಗಳನ್ನು ಎಲ್ಲವನ್ನ ಬದಲಾಯಿಸಿದ್ಲು. ಕ್ಷಣಗಳಲ್ಲಿ ರೂಮಿನ ಒಳಾಂಗವನ್ನು ಬದಲಾಯಿಸಿ ಮನುವಿಗೆ ಇಷ್ಟವಾಗುವಂತೆ ಸುಂದರವಾಗಿಯೂ ಮತ್ತು ಮನಸ್ಸಿಗೆ ಆಹ್ಲಾದವಾಗಿಯೂ ಇರುವುದಕ್ಕೆ ಬದಲಾಯಿಸಿದ್ಲು. ಒಳಗೆ ಹೊರಗೆ ಓಡಾಡ್ತಿದ್ದ ಮಗಳನ್ನು ನೋಡ್ತಾ ನಿಂತುಬಿಟ್ಲು. ಸುಮಾರು ಅರ್ಧ ಗಂಟೆ ನಂತರ ಹೊರಗೆ ಬಂದು ಮನುವನ್ನು ಕರ್ಕೊಂಡು ಒಳಗೆ ಹೋದ್ಲು. ಇಂದಿನಿಂದ ನೀನು ಮತ್ತು ನಾನು ಇಲ್ಲಿ ಅಕ್ಕ ತಂಗಿಯರು ಒಂದೇ ರೂಮ್ನಲ್ಲಿರ್ಬೋದು ಅಲ್ವಾ ಅಂದ್ಲು. ಮದುವೆ ಆದರೆ ಸಂಬಂಧ ಬದಲಾಗುತ್ತೆ, ಆದರೆ ಮದುವೆ ಆಗೋವರೆಗೂ ನಾವಿಬ್ಬರು ಅಕ್ಕ ತಂಗಿರು. ಅವಳ ಮಾತಿನ ಅರ್ಥ ತಿಳಿದ ಮನುವಿಗೆ ಸಣ್ಣ ನಗು ಬಂತು. ಕಾಲೇಜ್ನಲ್ಲಿ ತಾವಿಬ್ಬರು ಮಾತನಾಡ್ಕೊಂಡಿದ್ದು ನೆನಪಾಯಿತು. ನಾವಿಬ್ಬರು ಮದುವೆ ಆದರೆ ನನ್ನ ಗಂಡನಿಗೆ ನೀನು ರಾಖಿ ಕಟ್ಟು, ನಿನ್ನ ಗಂಡನಿಗೆ ನಾನು ರಾಖಿ ಕಟ್ತೀನಿ. ಆಗ ನಾವಿಬ್ಬರು ಅತ್ತಿಗೆ ನಾದಿನಿಯಾಗಿ ಚೆನ್ನಾಗಿರ್ಬೋದು. ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು. ನನ್ನ ಮಗಳನ್ನು ಬೇಡವೆಂದು ಹೋದೆ ನಿನ್ನ ಕೊಂದು ಬಿಡ್ತೀನಿ. ಇದು ಸತ್ಯ ಯಾವಾಗಲೂ ಹೇಳೋ ಡೈಲಾಗ್.
ಇಷ್ಟು ದಿನಗಳ ನಂತರ ಮೊದಲ ಬಾರಿಗೆ ಅವಳ ತುಟಿಗಳ ಮೇಲೆ ಸಣ್ಣ ನಗು ಬಂದಿದ್ದನ್ನು ನೋಡಿ ಸತ್ಯಾಗೆ ನೆಮ್ಮದಿಯಾಗನ್ನಿಸ್ತು. ಅಮ್ಮ ಅಂತ ಕರೆದ್ಲು. ಸತ್ಯ ಕರೀತಿದ್ದಂತೆ ಸರಸ್ವತಿ ಆತುರವಾಗಿ ಒಳಗೆ ಬಂದ್ಲು. ಏನಾಯ್ತು ಮಗಳೇ, ಏನು ಬೇಕು? ಆಕೆಯನ್ನು ಮುಂದೆ ಕೂರಿಸಿ, ಅಮ್ಮ ನಿನ್ನ ಸೀರಿಯಲ್ ಜ್ಞಾನ ಬಳಸ್ದೆ ನಾನು ಹೇಳೋದನ್ನು ಜಾಗ್ರತೆಯಿಂದ ಕೇಳು. ಮಗಳ ಮಾತುಗಳಿಗೆ ಅವಳು ತುಟಿ ಸಿಂಡರಿಸ್ಕೊಂಡು ಕುಳಿತಳು. ಅಮ್ಮ ನೀನು ನನ್ನ ಚಿನ್ನ ಅಲ್ವಾ, ಇತ್ತ ನೋಡು ಅಂತ ತಾಯಿಯ ಗಲ್ಲ ಹಿಡಿದು ತನ್ನ ಕಡೆಗೆ ತಿರುಗಿಸ್ಕೊಂಡು ತಾನು ಮನುವನ್ನು ಅವ್ರ ಮನೆ ಬಳಿ ನೋಡಿದಾಗಿನಿಂದ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬರೋವರೆಗೂ ನಡೆದಿದ್ದು ಎಲ್ಲವನ್ನ ಹೇಳಿದ್ಲು. ಕೇಳ್ತಿದ್ದ ಆಕೆಯ ಕಣ್ಣುಗಳಿಂದ ನೀರು ಸುರಿತಿತ್ತು. ಮನುವನ್ನು ಹಿಡ್ಕೊಂಡು, ಎಷ್ಟು ಕಷ್ಟ ಬಂತು ತಾಯಿ ನಿನಗೆ ಅಂತ ಅತ್ರು. ಅಮ್ಮ ನೀನು ಹೀಗೆ ಅಳ್ತೀಯ ಅಂತ ಹೇಳಿಲ್ಲ, ಅವಳನ್ನು ಜಾಗ್ರತೆಯಿಂದ ನೋಡ್ಕೊಳ್ತೀಯ ಅಂತ ಹೇಳಿದೆ. ಯಾಕಂದರೆ ನಾನು ಆಫೀಸ್ಗೆ ಹೋಗ್ತೀನಿ, ಅವನು ಎಲ್ಲಿ ಸೀಟ್ ಸಿಗ್ತಾರೆ ಅಲ್ಲಿಗೆ ಹೋಗ್ಬಿಡ್ತಾನೆ. ಮನೆಯಲ್ಲಿ ನೀವಿಬ್ಬರೇ ಇರೋದು, ಆದ್ದರಿಂದ ನೀನು ಹೋಗು. ನೀವಿಬ್ಬರಿಗಿಂತ ನನಗೆ ನಮ್ಮ ಅಣ್ಣನ ಮಗಳೇ ಜಾಸ್ತಿ ಅಂದ್ಲು ಆ ಮಹಿಳೆ. ಓಹೋ, ಇದ್ಯಾವಾಗಲಿಂದ? ಸತ್ಯ ತುಟಿ ಸಿಂಡರಿಸ್ಕೊಂಡ್ಳು. ಅವ್ರ ಅಣ್ಣನಿಗೆ ರಾಖಿ ಕಟ್ತಾಗಿನಿಂದ. ಅವ್ರು ನನಗಣ್ಣ, ಇವಳು ನನ್ನ ಅಣ್ಣನ ಮಗಳು. ಸತ್ಯ ಸಣ್ಣ ನಕ್ಕು, ಸರಿ ನಿಮ್ಮ ಅಣ್ಣನ ಮಗಳು ಬಂದಿದ್ದಾಳೆ, ಆ ಖುಷಿಯಲ್ಲಿ ಈಗ ಏನು ಮಾಡ್ತೀಯಾ ಅಂತ ಕೇಳಿದ್ಲು. ಏನು ಮಾಡಲಿ ಅಂತ ತುಂಬ ದೊಡ್ಡ ಲಿಸ್ಟ್ ಹೇಳಿದ್ರು. ಅಮ್ಮ ಅವೆಲ್ಲ ಬೇಡ, ಅವಳಿಗೆ ಬೇಗ ಶಕ್ತಿ ಸಿಗುವಂಥ ಹಗುರವಾದ ಪದಾರ್ಥಗಳನ್ನ ಮಾಡು. ಮೆಣಸು ಮತ್ತು ಜೀರಿಗೆ ಹಾಕಿ ಕುಟ್ಟಿ ಪೊಂಗಲ್ ಮಾಡ್ತೀನಿ, ಅವಳ ಬಾಯಿಗೂ ರುಚಿಯಾಗಿರುತ್ತೆ. ಅದರಲ್ಲೂ ಮನುಗೆ ನಾನು ಮಾಡುವ ಕಟ್ಟು ಪೊಂಗಲ್ ಅಂದರೆ ತುಂಬ ಇಷ್ಟ ಅಂತ ಅವಳು ಆತುರವಾಗಿ ಅಡುಗೆ ಮನೆಗೆ ಹೋದರು. ಬೇಗ ತಗೊಂಡು ಬಾ, ಟ್ಯಾಬ್ಲೆಟ್ ಹಾಕಬೇಕು. ಹೇಳಿದಂತೆ 15 ನಿಮಿಷಗಳಲ್ಲಿ ಅವರು ಬಿಸಿ ಬಿಸಿಯಾದ ಪೊಂಗಲ್ ತಗೊಂಡ್ಕೊಂಡು ಬಂದರು. ಸ್ವಲ್ಪ ತೆಳುವಾಗಿ ಮಾಡಿ ಅವರ ಪ್ರೀತಿ ಮತ್ತು ಆದರಕ್ಕೆ ಮನುವಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವರೆಲ್ಲ ಯಾರು, ತಾನ್ಯಾರು? ಕಾಲೇಜಿನಲ್ಲಿ ಸಿಕ್ಕ ಸ್ನೇಹ, ಅವಳ ತಂದೆ ಮಾಡಿದ ಸಣ್ಣ ಸಹಾಯ, ಆ ಬಂಧ ಯಾವಾಗ ಬೆಳೆದು ಇಷ್ಟು ಅಪರೂಪವಾಯಿತು ಅಂತ ಕೂಡ ಗೊತ್ತಿಲ್ಲ. ಸತ್ಯ ಯೋಚನೆಯಲ್ಲಿದ್ದ ಮನುವನ್ನು ತಟ್ಟುತ್ತಾ, ಇನ್ನೂ ಯೋಚಿಸ್ಬೇಡ, ಭಯಾನಕವಾದ ಕೆಟ್ಟ ಕನಸಿನಿಂದ ಎಚ್ಚರವಾಗಿದೆಯಾ ಅಂದ್ಕೊಳ್ಳಿ. ಪ್ಲೀಸ್ ಮನು, ನಿನ್ನ ಕಣ್ಣಲ್ಲಿ ನೀರು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ಹತ್ತಿರ ನಿಂತು ಅವಳಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ನ ಹಾಕಿದ್ಲು. ಟ್ಯಾಬ್ಲೆಟ್ ಹಾಕಿದ 10 ನಿಮಿಷಗಳಲ್ಲಿ ಮನಸ್ವಿನಿ ಗಾಢವಾಗಿ ನಿದ್ರಿಸಿದ್ಲು. ಸತ್ಯಾಳ ತಾಯಿ ಜಾನಕಿ ಒಮ್ಮೆ ಮನಸ್ವಿನ ತೃಪ್ತಿಯಿಂದ ನೋಡಿ, ಎಂಥ ಮಗು ಎಂಥ ಪರಿಸ್ಥಿತಿಗೆ ಬಂದಿದೆ ಅಂತ ಮನಸ್ಸು ನೋಯಿಸ್ಕೊಂಡ್ರು. ನಿಧಾನವಾಗಿ ಅವಳಿಗೆ ತುಂಬ ಬೆಡ್ಶೀಟ್ ಹೊತ್ತಿಸಿ ಎಸಿ ತಾಪಮಾನವನ್ನು ಸರಿಯಾಗಿಟ್ಟು ಬಾಗಿಲು ಅರ್ಧ ಮುಚ್ಚಿ ಉಳಿದ ಕೆಲಸಗಳು ನೆನಪಾಗಿ ಆ ಕೆಲಸಗಳಲ್ಲಿ ಮಗ್ನರಾದರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.